ಏನು ಗೈಸ್ ಕೆಳಗೆ 4 ಮೇಲೆ 4 ಈ ಕಡೆ 4 ಈ ಕಡೆ 4 ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆನ್ ಸ್ಯಾಟರ್ಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ 11:05 ಆ್ಯಂಡ್ ಇಟ್ಸ್ ಬೀನ್ ಸೋ ಲಾಂಗ್, ಆಲ್ಮೋಸ್ಟ್ ಒಂದು ವಾರ ಆಗೋಗಿದೆ ಅನಿಸುತ್ತೆ ಬ್ಲಾಗ್ ಮಾಡಿ. ಇವತ್ತು ನಾನು ಇನ್ನೂ ಒಂದು ಎಕ್ಸೈಟಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ವಿಚ್ ಈಸ್ ವೆರಿ ನೊಸ್ಟಾಲಜಿಕ್. ನೀವೇನಾದರೂ 90s ಕಿಡ್ಸ್ ಆಗಿದ್ದರೆ ಇವತ್ತಿನ ಬ್ಲಾಗ್ ನಿಮಗೆ ಅಷ್ಟು ಇಷ್ಟ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಇವತ್ತು ಸ್ಯಾಟರ್ಡೇ ಏನು ಮಾಡ್ಬೇಕು ಹೇಳಿ, ಫಸ್ಟು ದೇವಸ್ಥಾನಕ್ಕೆ ಹೋಗ್ಬರ್ಬೇಕು. ಆ್ಯಂಡ್ ನಮ್ಮ ಮಮ್ಮಿಗೆ ಡೆಂಟಿಸ್ಟ್ ಹತ್ರ ಬಿಟ್ಬಿಟ್ಟು ಹೋಗ್ತೀನಿ. ಅವ್ರಿಗೆ ಅಪಾಯಿಂಟ್ಮೆಂಟ್ ಇದೆ 11 ಗಂಟೆಗೆ. ಸೊ ಅವ್ರನ್ನ ಡೆಂಟಿಸ್ಟ್ ಹತ್ರ ಬಿಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಹಂಗೆ ಪಿಕ್ ಮಾಡ್ಕೊಂಡು ಬಂದು ಆಮೇಲೆ ಹೊರಡೋಣ ಇವೆಂಟ್ಗೆ. ಬಟ್ ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ನಾನು ಯೂಶ್ವಲಿ ದೇವಸ್ಥಾನಕ್ಕೆ ಹೋಗೋದು ಒಂದು 11:30 ಹಂಗಿರುತ್ತೆ. ಜಾಸ್ತಿ ಜನ ಇರೋಲ್ಲ, ಕಮ್ಮಿ ಜನ ಇರೋಲ್ಲ. ಬೇಗ ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ಟೆ. ಇವತ್ತು ಟೆರಿಬಲಿ ಲೇಟ್ ದೇವಸ್ಥಾನದಿಂದ ಬಂದು ಇವಾಗ ನಾವು ಹೊರಟಿದ್ದೀವಿ ಇವೆಂಟ್ಗೆ. 11:15ಗೆ ನಾವು ಸ್ನೇಹನ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಲ್ಲಿ ಮೀಟ್ ಮಾಡಿ ಅಲ್ಲಿಂದ ಒಟ್ಟಿಗೆ ಹೋಗಬೇಕಿತ್ತು. ಬಟ್ ನಾನು ದೇವಸ್ಥಾನದಿಂದ ಬರೋದು ಲೇಟ್ ಆಯಿತು, ನಮ್ಮ ಮಮ್ಮಿ ಡೆಂಟಿಸ್ಟ್ ಅಪಾಯಿಂಟ್ಮೆಂಟು ಲೇಟ್ ಆಯಿತು. ಸೊ ಅದಕ್ಕೆ ಅವಳಿಗೆ ಹೊರಡು ಅಂತ ಹೇಳಿಬಿಟ್ಟೆ. ಬಟ್ ಗಗನ್ ಇದ್ದಾನಂತೆ. ಸೊ ಗಗನ್ ಇವಾಗ ಅವ್ರ ಮನೆ ಹತ್ರ ಮೆಟ್ರೋ ಹತ್ತಿದ್ದಾನೆ ರಾಜಾಜಿನಗರಲ್ಲಿ. ಸೊ ನಮಗೆ ಮಂತ್ಲಿ ಮಾಲಲ್ಲಿ ಸಿಗ್ತಾನೆ. ಪೇಟಿಎಮ್ಮಲ್ಲಿ ನಾನು ಮೆಟ್ರೋ ಟಿಕೆಟ್ ತೊಗೊಂಡಿದ್ದೀನಿ. ಇವಾಗ ನಾವೇನಿದ್ರು ಹೋಗಿ ಹತ್ತೋದು ಒಂದೇ ಬಾಕಿ. ಸೊ ನಮ್ಮ ಮಮ್ಮಿ ಡೆಂಟಲ್ ಟ್ರೀಟ್ಮೆಂಟ್ ಹೆಂಗೆ ನಡೀತಿದೆ ಅಂತಂದರೆ ತುಂಬ ಭರ್ಜರಿಯಾಗಿ ನಡೀತಿದೆ, ಹೇಳೋಕ್ಕಾಗಲ್ಲ ಅಷ್ಟು ಭರ್ಜರಿಯಾಗಿ ನಡೀತಿದೆ. ಅದಕ್ಕೆ ನಾವು ವಾರದಲ್ಲಿ ಒಂದು 4 ದಿನ ಅಂತೂ ಬರೀ ಡೆಂಟಿಸ್ಟ್ ಹಾಸ್ಪಿಟ್ಲಲ್ಲೇ ಇರ್ತೀವಿ. ತುಂಬ ಕೆಲಸ ಇದೆ ನಮ್ಮ ಮಮ್ಮಿ ಹಲ್ಗಳ ಮೇಲೆ ಮಾಡಬೇಕಾಗಿರೋದು, ಸಿಕ್ಕಾಪಟ್ಟೆ ಕೆಲಸ ಇದೆ. ಇದೆಲ್ಲ ಮುಂಚೆನೇ ನೋಡಿಕೊಂಡು ಅವ್ರು ಧೈರ್ಯ ಮಾಡಿ ಬಂದಿದ್ದಿದ್ರೆ ಆಗ್ತಾ ಇರಲಿಲ್ಲ. ಬೇರೆ ನೀವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ವರ್ಷ ತೊಗೊಳುತ್ತಾ? ಇಲ್ಲ, ಇನ್ನೊಂದು ತಿಂಗಳು 2 ತಿಂಗಳು ಸಹ. ಏನು ಗೈಸ್, ಕೆಳಗೆ 4 ಮೇಲೆ 4 ಈ ಕಡೆ 4 ಈ ಕಡೆ 4 ಇಲ್ಲ ಮೇಲ್ಗಡೆ 2 ಕೆಳಗಡೆ 4 ಬರೀ ಡೆಂಟಿಸ್ಟ್ ಹತ್ರ ಮಾತಾಡ್ಸಿದ್ರೆ ಎಲ್ಲ ಬಣ್ಣ ಬಯಲಾಗುತ್ತೆ. ಸೊ ಇದು ನಿಮಗೆ ಜೆಂಟಲ್ ರಿಮೈಂಡರ್. ಏನು ಹೇಳಿ, ಅಲ್ಲಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ ತಕ್ಷಣ ದಯವಿಟ್ಟು ಡೆಂಟಿಸ್ಟ್ ಹತ್ರ ತೋರಿಸ್ಕೊಂಬಿಡಿ. ನಮ್ಮ ಥರ ಮಾಡ್ಕೊಬಿಡಿ, ಈ ಥರ ಮಾಡ್ಕೊಬೇಡಿ. ತೋರಿಸ್ಕೊಂಡ್ಬಿಟ್ರೆ ಭಾಳ ಈಸಿ. ಹೌದು. ಸೊ ನಾವು ಹಿಂಗೆ ದೊಡ್ಡದಾಗೋ ತನಕ ಸುಮ್ಮನಿದ್ವಿ, ಅಲ್ಲಿ ತನಕ ನೀವು ಕಾಯ್ಬೇಡಿ, ಬೇಗ ಹೋಗಿ ನೋಡಿಸ್ಕೊಳ್ಳಿ. ವಿ ಹ್ಯಾವ್ ಜಸ್ಟ್ ರೀಚ್ ದ ಮೆಟ್ರೋ ಸ್ಟೇಷನ್. ಪಾಪ ಗಗನ್ ಇಲ್ಲಿ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ. ಹೆಂಗಿದ್ರು ನಾವು ಆಲ್ರೆಡಿ ಟಿಕೆಟ್ ತೊಗೊಂಡಿರೋದ್ರಿಂದ ಪಟ ಅಂತ ಸ್ಕ್ಯಾನ್ ಮಾಡಿ ಹೋಗ್ಬಿಡೋದು ಅಷ್ಟೇ. ಆ್ಯಂಡ್ ನಮಗೋಸ್ಕರ ಗಗನ್ ಮಂತ್ರಿ ಮಾಲ್ ಮೆಟ್ರೋ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಇದ್ದ. ಅವನ ಜೊತೆ ನೆಕ್ಸ್ಟ್ ಟ್ರೈನ್ ನಾವು ಹತ್ಕೊಂಡು ಬಂದಿದ್ದೆ ಗರುಡಾಚಾರ್ಯಪಾಳ್ಯ ಮೆಟ್ರೋ ಸ್ಟೇಷನ್ಗೆ. ಅಲ್ಲಿಂದ ವೆನ್ಯೂ ಇಸ್ ಓನ್ಲಿ 4 to 5 kilometers. ಆ್ಯಂಡ್ ಕ್ಯಾಬಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಎಷ್ಟು ಟ್ರಾಫಿಕ್ ಅಂತಂದರೆ ದೇವರೇ, ನನಗೆ ಅದಕ್ಕೆ ಈ ಏರಿಯಾ ಅಂದರೆ ಆಗಲ್ಲ. ನನಗೆ ಈ ವೈಟ್ ಫೀಲ್ಡು ಈ ಏರಿಯಾ ಅಂದರೆ ಆಗೋದೇ ಇಲ್ಲ, ಇಷ್ಟು ಟ್ರಾಫಿಕ್ ಫೇಸ್ ಮಾಡಬೇಕಾಗತ್ತೆ ಅಂತ. ಆ್ಯಂಡ್ ದೆನ್ ಫೈನಲಿ ವಿ ರೀಚ್ ದ ಲೊಕೇಶನ್. ಇದೇ ದ ನಾಸ್ಟಾಲಜಿಕ್ ಕಾರ್ನಿವಲ್ ಅಂತ. ಎಂಟ್ರೆನ್ಸ್ನಲ್ಲಿ ನಮಗೆ ಡೊಳ್ಳು ಕುಣಿತ ಎಲ್ಲ ವೆಲ್ಕಮ್ ಮಾಡೋಕ್ಕಿದ್ರು. ಆ್ಯಂಡ್ ಕ್ಯೂಟ್ ಆಗಿರೋ ಗೊಂಬೆಗಳೆಲ್ಲ ಇತ್ತು ಮುಂದೆಗಡೆ. ತುಂಬ ಚೆನ್ನಾಗಿತ್ತು, ನೋಡೋಕ್ಕೆ ಸಖತ್ ಕಲರ್ಫುಲ್ ಆಗಿತ್ತು. ಎಂಟರ್ ಆಗಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ನಮಗೆ. ಆ್ಯಂಡ್ ದಿಸ್ ವಾಸ್ ಸಚ್ ಅ ಕ್ಯೂಟ್ ಟೆಡ್ಡಿ. ಇವಾಗ ಬನ್ನಿ ಒಳಗಡೆ ಹೋಗಿ ಸ್ಟಾರ್ಟ್ ಮಾಡೋಣ ವ್ಲಾಗ್. ನೋಡಿ ಗೈಸ್, ವ್ಲಾಗರ್ಸ್ ನೋಡಿ ಗೈಸ್, ನಮ್ಗಿಂತ ಮುಂಚೆ ಬಂದವರ ವ್ಲಾಗರ್ಸ್. ಹಾಯ್ ಸ್ನೇಹ. ಎಂಟರ್ ಆಗ್ತಾ ಇದ್ದಂಗೆ ಎಷ್ಟು ಹಳೆ ಸೈಕಲ್ಗಳು ನೋಡಿ. ಲೂನಾ, TVS, ಕೈನೆಟಿಕ್, ಹೋಂಡಾ, ಇದೊಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ನೋಡೋಕೆ ಸಿಗುತ್ತೆ. ಇದೆಲ್ಲ ಯಾವುದು ನೋಡೋಕೆ ಸಿಕ್ಕಲ್ಲ. ಆ್ಯಂಡ್ ನಾವೆಲ್ಲ ಆಡ್ತೀವಿ ಟಾಟಾ. ಇದಂತೂ ನಾವು ಊರಲ್ಲೆಲ್ಲ ಎಷ್ಟು ಈ ಥರ ಸಿಗ್ತಾಯಿತ್ತು, ಪಂಪ್ ಹೊಡೆಯೋದು ನೀರು, ಎತ್ತಿನ ಗಾಡಿ, ರೆವಲ್ಯೂಷನ್ ಆಫ್ ಟೆಲಿಫೋನ್, ರೇಡಿಯೋ, ಟೆಲಿಫೋನ್, ಕಾಯಿನ್ ಬೂತ್. ಸೊ ನಾವು ಫಸ್ಟ್ ಎಂಟರ್ ಆಗಿದ ತಕ್ಷಣ ಅಲ್ಲಿ ಎಷ್ಟೊಂದು ನಾಣ್ಯಗಳಿಟ್ಟಿದ್ರು. ಅಣ್ಣೆ ಅಂತ ಕರಿತಾಯಿದ್ರು ಅವಾಗ. 2 ಆಣೆ 3 ಆಣೆ ಅಂತ ಏನೋ ಕರಿತಾಯಿದ್ರು ಕಾಯಿನ್ಸ್ನ. 2 ರೂಪಾಯಿ 3 ರೂಪಾಯಿ ಥರ 1 ಆಣೆ 2 ಆಣೆ 3 ಆಣೆ ಅಂತಿತ್ತು. ಆ ಕಾಯಿನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ 500 rupees ನೋಟ್ ನೋಡಿ ಎಷ್ಟೊಂದು ವರ್ಷಗಳೇ ಆಗೋಗಿತ್ತು ಅನ್ನಿಸ್ತು ನನಗೆ. ಆ್ಯಂಡ್ ಇಟ್ ವಾಸ್ ಸೋ ನೈಸ್. 500 rupees ನೋಟ್ ನೋಡಿದ ತಕ್ಷಣ ನಾನು ರೆಕಗ್ನೈಸ್ ಮಾಡಿದೆ. ಅದಾದಮೇಲೆ 25 ಪೈಸೆ, 5 ಪೈಸೆ, 10 ಪೈಸೆ ಅದೆಲ್ಲ. ಆಮೇಲೆ 2,000 ರೂಪಾಯಿ ಕಾಯಿನು, 10,000 ರೂಪಾಯಿ ಕಾಯಿನು, ಅಲ್ಲ 1,000 ರೂಪಾಯಿ ಕಾಯಿನು, 100 ರೂಪಾಯಿ ಕಾಯಿನು ಅದೆಲ್ಲ ಇತ್ತು. ನೋಟಲ್ಲಿ ಅಂದರೆ 2,000 ರೂಪಾಯಿ ಬೆಲೆ ಗೊತ್ತಾಗುತ್ತೆ, ಕಾಯಿನಲ್ಲಿ ನಮಗೆಲ್ಲ ಗೊತ್ತಾಗುತ್ತಾ ಗೊತ್ತಿಲ್ಲ. ಆ್ಯಂಡ್ ರೆವಲ್ಯೂಷನ್ ಆಫ್ ನೋಕಿಯಾ ಫೋನ್, ಮತ್ತು ನೆಕ್ಸ್ಟು ಸ್ಕ್ರೀನ್ ಜೊತೆಗೆ ಇದ್ದಂಥ ಟೈಪ್ ಆಫ್ ಫೋನ್ ಅದೆಲ್ಲ ಇತ್ತು. ಆ್ಯಂಡ್ ಇದನ್ನು ನೀವೇನಂತ ಕರಿತೀರ ಅಂತ ನಂಗೆ ಗೊತ್ತಿಲ್ಲ, ಒಂಥರ ಸ್ಪಿನ್ ಟಾಯ್ ಥರ. ಆ ದಾರದಲ್ಲಿ ಅದನ್ನು ಸ್ಪಿನ್ ಮಾಡಿ ಆಮೇಲೆ ಸುಸ್ತಾದ್ಮೇಲೆ ಅದನ್ನು ತಿನ್ನೋದಷ್ಟೇ. ಎಲ್ಲ ಮಕ್ಕಳಾಗೋದ್ರು. ಗೋಲಿ ನಾನು ನಿನ್ನೆ ತಾನೇ ಗೋಲಿ
ನೆಕ್ಸ್ಟ್ ನೋಡಿದ್ರೆ ಸೆಂಟೆಡ್ ಘಮ ಘಮ ಅನ್ನೋ ರಬ್ಬರ್ಸು. ಅದೆಷ್ಟು ಕ್ರೇಜಿಯಾಗಿ ನಾನು ಈ ರಬ್ಬರ್ಸ್ನ ಕ್ಯಾರಿ ಮಾಡ್ತಾಯಿದ್ನೋ ಸ್ಕೂಲ್ಗೆ, ಅಷ್ಟು ಕ್ರೇಜ್ ಇತ್ತು ನನಗೆ ಈ ರಬ್ಬರ್ಸ್ ಮೇಲೆ. ಆ್ಯಂಡ್ ಫೌಂಟೇನ್ ಪೆನ್ ಅಂತಿರೋ ಅಥವಾ ಹೀರೋ ಇಂಕ್ ಪೆನ್ ಅಂತಿರೋ ನೀವು ಗೊತ್ತಿಲ್ಲ, ನಾನಂತೂ ಇಂಕ್ ಪೆನ್ ಅಂತಾನೆ, ಹೀರೋ ಇಂಕ್ ಪೆನ್ ಅಂತಾನೆ ಅಂತ ಇದ್ದೆ. ಆ್ಯಂಡ್ ನನ್ನ ಫೇವ್ರೆಟ್ ಕಲರ್ ಅದರಲ್ಲಿ ಇದ್ದರೆ ಬ್ರೌನ್. ನಿಮ್ಮ ಫೇವ್ರೆಟ್ ಕಲರ್ ಯಾವುದಾಗಿತ್ತು? ಆ್ಯಂಡ್ ಒಂದು ಕಾಂಬೋ ಪ್ಯಾಕ್ ಮಾಡಿದರು ವಿಚ್ ಹ್ಯಾಡ್ ಆಲ್ ದ 90s ಕಿಡ್ಸ್ ಸ್ನ್ಯಾಕ್ಸ್ ಆ್ಯಂಡ್ ಎವ್ರಿಥಿಂಗ್. ಮತ್ತು ಅಲ್ಲಿ ಅಜ್ಜಿ ಕೂದಲು ಇತ್ತು. ನಮ್ಮ ಮನೆ ಹತ್ರ ಇವಾಗಲೂ ಅಜ್ಜಿ ಕೂದಲು ಸಿಗುತ್ತೆ, ಬಟ್ ಅಲ್ಲಿ ನೋಡಿ ತುಂಬ ಖುಷಿ ಆಯಿತು. ಅದಾದಮೇಲೆ ಅಲ್ಲೊಂದು ಶೋಸ್ ಎಲ್ಲ ನಡೀತಾ ಇತ್ತು, ಡೊಳ್ಳು ಕುಣಿತ, ಆಕ್ರೋಬಯೋಟಿಕ್ಸ್ ಎಲ್ಲ. ಸೊ ನಮ್ಮ ಅಲ್ಲಿ ಕರೆದು ಕೂರಿಸಿದ್ರು, ಇವಾಗ ಇನ್ನೇನು ಶೋ ಸ್ಟಾರ್ಟ್ ಆಗುತ್ತೆ ಅಂತ. ಅಷ್ಟರಲ್ಲಿ ನಾನು ಇದೊಂದು ಕ್ಯೂಟ್ ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಇನ್ನೇನು ಸ್ಟಾರ್ಟ್ ಆಯಿತು ಶೋ. ನಾನು ಇದೆಲ್ಲ ಎಷ್ಟೋ ವರ್ಷಗಳಾದಮೇಲೆ ನೋಡ್ತಾ ಇದ್ದೀನಿ. ಯೂಶ್ವಲಿ ನಾವು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ರೋಡ್ ಸೈಡಲ್ಲಿ ವೀಕೆಂಡ್ಸ್ಗಳಲ್ಲಿ ಈ ರೋಡ್ ಸೈಡ್ನಲ್ಲಿ ಎಷ್ಟೊಂದು ಈ ಥರ ಆರ್ಟ್ಗಳನ್ನ ಪ್ರೆಸೆಂಟ್ ಮಾಡ್ತಾಯಿದ್ರು. ಅದರಲ್ಲಿ ಇನ್ನೊಂದು ದೊಂಬರಾಟ ಇರ್ಬೋದು, ಮತ್ತು ಈ ಥರ ಆಕ್ರೋಬಯೋಟಿಕ್ ಶೋಸ್ ಇರ್ಬೋದು, ಏನೇನೋ ಎಲ್ಲ ಇರ್ತಾಯಿತ್ತು ನಮಗೆ ಚೈಲ್ಡ್ಹುಡ್ಡಲ್ಲಿ. ಸ್ಕೂಲಿಂದ ಬರಬೇಕಾದ್ರೆ ಇದೆಲ್ಲ ನೋಡ್ಕೊಂಡು ಬರ್ತಾಯಿದ್ವಿ ರೋಡ್ನಲ್ಲಿ. ಅದೆಲ್ಲ ನೆನಪಾಗೋಯ್ತು ನನಗೆ. ಅದೆಷ್ಟೋ ವರ್ಷಗಳಾದಮೇಲೆ ನಾನು ಈ ಆ್ಯಕ್ಟ್ ಎಲ್ಲ ನೋಡಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ಇವರೊಬ್ಬರು ಐ ಡೋಂಟ್ ನೋ ಅವ್ರದ್ದು ಏನು ತಿಂತಾರಂತ ಗೊತ್ತಿಲ್ಲ, ಆ ರೋಲ್ ಮೇಲೆ ಎಷ್ಟು ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತಂದರೆ, ಫಸ್ಟು ಒಂದು ಶೀಟ್ ಇಟ್ಟು ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡಿದರು. ಆಮೇಲೆ ನೋಡಿದ್ರೆ ಗ್ಲಾಸ್ಗಳಿಟ್ಟು 1 ಲೇಯರ್ 2 ಲೇಯರ್ 3 ಲೇಯರ್ 4 ಲೇಯರ್ಸ್ವರೆಗೂ ಹೋದರು. ಅದ್ರ ಮೇಲೆ ಒಬ್ಬ ಮನುಷ್ಯನೂ ಅವ್ರದ್ದು ಎತ್ಕೊಂಡು ಬೇರೆ ಶೋ ಮಾಡ್ತಾಯಿದ್ದಾರೆ. ಅಬ್ಬಾ, ನನಗಂತೂ ಒಂಥರ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿತ್ತು ನೋಡೋಕ್ಕೆ. ಜೊತೆಗೆ ಅಲ್ಲಲ್ಲಿ ಒಂಥರ ಹಾರ್ಟ್ ಬ್ರೇಕ್ಸು ಆಗ್ತಾಯಿತ್ತು, ಅಯ್ಯೋ ಬಿದ್ದೋಗ್ಬಿಡ್ತಾರ ಅನ್ನೋ ಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ಈ ಒಂದು ನೊಸ್ಟಾಲ್ಜಿಕ್ ಕಾರ್ನಿವಲ್ ನಡೀತಾ ಇರೋದು ಬಸವನಪುರದಲ್ಲಿ. ಹೆಂಗೆ ಹೋಗಬೇಕು ಅಂತಂದರೆ, ನೀವೆಲ್ಲಿದ್ದರೂ ಅಲ್ಲಿಂದ ಗರುಡಾಚಾರ್ಯ ಪಾಳ್ಯಗೆ ಮೆಟ್ರೋ ತೊಗೊಳ್ಳಿ. ಮೆಟ್ರೋದಲ್ಲಿ ಇಳಿದ್ಬಿಟ್ಟು ಅದಾದಮೇಲೆ ಅಲ್ಲಿಂದ ಕೆಫೆ ಉನ್ನತಿ ಅಂತ ಹಾಕಿದ್ರೆ ಬಸವನಪುರ ಅಂತ ಬರುತ್ತೆ. ಕೆಫೆ ಉನ್ನತಿ ಆಪೋಸಿಟಲ್ಲೇ ಒಂದು ಗ್ರೌಂಡ್ ಇದೆ, ಆ ಗ್ರೌಂಡ್ನಲ್ಲೇ ನಡೀತಾ ಇರೋದು. ವೀಕ್ ಡೇಸಲ್ಲಿ 2 o'clock 9:30ವರೆಗೂ ಇರುತ್ತೆ. ಬಟ್ ಸ್ಯಾಟರ್ಡೆ ಸಂಡೇ ಬೆಳಗ್ಗೆ 11:30 ಸಾಯಂಕಾಲ 9 ಗಂಟೆ ತನಕ ಇರುತ್ತೆ. ಸೊ ನೀವು ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು, ತಿನ್ಕೊಂಡು ನೋಡಿಕೊಂಡು. ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಅವೈಲೇಬಲ್ ಇದೆ, ಬಜ್ಜಿ ಇರ್ಬೋದು, ಪಾನಿಪುರಿ, ಬೇಲ್ಪುರಿ ಎಲ್ಲನೂ ಅವೈಲೇಬಲ್ ಇರುತ್ತೆ. ಸೊ ತಿನ್ಕೊಂಡು ಆರಾಮಾಗಿ ಮಕ್ಳ ಜೊತೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನೀವು ಮಗುವಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು, ಯಾಕಂದರೆ ಯು ಆರ್ ಜಸ್ಟ್ ರೀಲಿವಿಂಗ್ ಯುವರ್ ಚೈಲ್ಡ್ಹುಡ್ ಅಂತ ಅನಿಸುತ್ತೆ. ಆ್ಯಂಡ್ ದಿಸ್ ಇಸ್ ದ ಆ್ಯಕ್ಟ್ ಐ ಸೆಡ್. ಪುಣ್ಯಾತ್ಮ, ಸಲ್ಯೂಟ್. ನೆಕ್ಸ್ಟ್ ಆಕ್ರೋಬ್ಯಾಟಿಕ್ ಶುರು ಆಗುತ್ತೆ. ನನಗೆ ಪರ್ಸ್ನಲಿ ಡೊಳ್ಳು ಕುಣಿತ ಅಂದರೆ ತುಂಬ ಇಷ್ಟ. ನಾಟ್ ಓನ್ಲಿ ಹಿಯರ್, ಯಾವುದೇ ಪ್ರೊಸೆಷನಲ್ಲಿ ಎಲ್ಲೇ ಇದ್ರೂ ನನಗೆ ತುಂಬ ಇಷ್ಟ. ನಿಂತ್ಕೊಂಡು ನೋಡೋಕ್ಕೆ, ಅವರು ಬಾರ್ಸೋದು ನೋಡೋಕ್ಕೆ, ಆ ಸೌಂಡ್ ಬರೋದು ಎಲ್ಲ ತುಂಬಾ ಇಷ್ಟ. ಆ್ಯಂಡ್ ಅದಾದಮೇಲೆ ಮತ್ತೆ ಆಕ್ರೋಬ್ಯಾಟಿಕ್ ಶೋಸ್ ಕಂಟಿನ್ಯೂ ಆಯಿತು. ಇದಾದಮೇಲೆ ಒಬ್ಬ ಪುಣ್ಯಾತ್ಮ ಬಂದ. ಅವ್ನು ಮಾಡಿದ ಆರ್ಟ್ನ ನೀವು ವಿಲ್ ನಾಟ್ ಬಿಲೀವ್ ವಿತ್ ಯುವರ್ ಐಸ್ ವಾಟ್ ಹಿ ಡಿಡ್. ಐ ಲಿಟ್ರಲಿ ನಾನು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಅಲ್ಲಿ. ಈ ವಿಡಿಯೋಸ್ ಎಲ್ಲ ನಾನು ತೆಗ್ದಿದ್ದಲ್ಲ, ನಮ್ಮ ಮಮ್ಮಿ ತೆಗ್ದಿದ್ದು. ಫಸ್ಟು ಒಂದು ಕತ್ತಿನ ಗಂಟ್ಲೊಳಗಡೆ ಹಾಕ್ಕೊಂಡ, ಅದಾದಮೇಲೆ 2, ಅದಾದಮೇಲೆ 3, ಲಾಸ್ಟಲ್ಲಿ 5 ಇಟ್ಕೊಳ್ತಾ ಇದ್ದಾನೆ. ನನಗೆ ವೀಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾದ್ರೇ ನಂಗೆ ನಿಜವಾಗ್ಲೂ ಅಷ್ಟು ಒಂಥರ ಅಷ್ಟು ಭಯ ಆಗ್ತಾಯಿದೆ ನೋಡೋಕ್ಕೇ. ಐ ಡೋಂಟ್ ನೋ ಹೌ ಮೆನಿ ಇಯರ್ಸ್ ಆಫ್ ಪ್ರಾಕ್ಟೀಸ್ ಹಿ ಈಸ್ ಡನ್ ಫಾರ್ ದಿಸ್. ಬಟ್ ತುಂಬಾ ಭಯಂಕರವಾಗಿತ್ತು ನನಗೆ ನೋಡೋಕ್ಕೆ. ಬೇರೆಯವ್ರಿಗೆ ನೋಡೋಕ್ಕೆ ವಾವ್ ಸೋ ನೈಸ್, ಹೌ ಡಿಡ್ ಯು ಡೂ ಇಟ್ ಅನಿಸ್ಬೋದು. ಬಟ್ ನನ್ನ ಕೈಲಂತೂ ನೋಡೋಕ್ಕಾಗಲಿಲ್ಲ. ಆ್ಯಂಡ್ ತುಂಬ ಮಂತ್ರ ಹೇಳ್ತಾಯಿದ್ರು ಅವರು. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೂ ಮಂತ್ರ ಹೇಳ್ತಾಯಿದ್ರು, ಮತ್ತು ಆ ಕತ್ತಿನ ಒಳಗಡೆ ಬಾಯೊಳಗಡೆ ಹಾಕೊಳ್ಳೋಕೆ ಮುಂಚೆನೂ ಮಂತ್ರ ಹೇಳ್ತಾಯಿದ್ರು. ಆ್ಯಂಡ್ ಇಷ್ಟು ಕ್ಯೂಟ್ ಡಾಲ್ಸ್ ಬಂದು ಅಲ್ಲಿ ನಿಂತ್ಕೊಳ್ಳೋದು ಸಚ್ ಅ ಡಿಸ್ಟ್ರಾಕ್ಷನ್ ಗೊತ್ತಾ. ಅಷ್ಟು ಚೆನ್ನಾಗಿತ್ತು. ಮಕ್ಕಳೆಲ್ಲ ಹೋಗಿ ಫೋಟೋಸ್ ತೊಗೊಳ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ನಾವು ಹೋಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಮಕ್ಕಳೆಲ್ಲ ಏನಂದರೆ ಫೋಟೋಸ್ ತೊಗೊಳೋದ್ಕಿಂತ ಅವರೆಲ್ಲ ಹೋಗಿ ಸುಮ್ಮನೆ ಹಗ್ ಮಾಡೋರು. ಅಷ್ಟು ಚೆನ್ನಾಗಿದೆಯಲ್ಲ, ಪ್ಲಫಿ ಆಗಿದೆಯಲ್ಲ ಅಂತ ಅವ್ರಿಗೆ ಒಂಥರ ಖುಷಿ. ಅಯ್ಯೋ ಇಷ್ಟು ಚೆನ್ನಾಗಿದೆಯಲ್ಲ ಕಾರ್ಟೂನು ಅಂತ ಅವರೇ ಹೋಗಿ ಹಗ್
ಹಗ್ ಮಾಡೋದು ಮತ್ತು ಅದ್ರ ಜೊತೆ ಫೋಟೋ ತೊಗೊಳ್ಳೋದೆಲ್ಲ ಮಾಡ್ತಾಯಿದ್ರು. ನನಗೆ ಮಿಸ್ಸಿಂಗ್ ಅನಿಸಿದ್ದು ನಾವು ನೋಡ್ಕೊಂಡು ಬೆಳೆದಂಥ ಕಾರ್ಟೂನ್ಸು ಟಾಮ್ ಆ್ಯಂಡ್ ಜೆರಿ ಆಗಿರಲಿ ಅಥವಾ ಪಾಪೈ ಆಗಿರಲಿ ಅಥವಾ ಆಸ್ವಲ್ಡ್ ಅವ್ರದ್ದೆಲ್ಲ ಕಾರ್ಟೂನ್ ಇಟ್ಟಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಐ ಮಿಸ್ ದಟ್. ಬಟ್ ಹಲ್ಕ್ ಬೇರೆ ಇತ್ತು ಅಲ್ಲಿ. ನಾನು ಸ್ನೇಹ ಇಬ್ಬರೂ ಹಲ್ಕ್ ಜೊತೆ ಪೋಸಸ್ ತಗೊಳ್ತಾ ಇದ್ವಿ. ಬಟ್ ಇಲ್ಲಿ ಥ್ರೂ ಔಟ್ ದ ಇವೆಂಟ್ ಅಲ್ವಾ ಮ್ಯೂಸಿಕ್ ಪ್ಲೇ ಆಗ್ತಾನೆ ಇತ್ತು. ಅದಕ್ಕೇ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ತಿಂಡಿ ತಿನಿಸುಗಳೆಲ್ಲ ಈ ಕಡೆ ಇರೋದು. ನಾವೇನು ನೋಡ್ತಾ ಇದ್ದೀವಿ ಇದೆಲ್ಲ ತಿಂಡಿ ತಿನಿಸುಗಳು. ಅಷ್ಟರಲ್ಲೇ ಏನು ತಿನ್ನೋಣ ಅಂತ ನೋಡೋ ಅಷ್ಟರಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಇಮ್ಯಾಜಿನ್ ಗೈಸ್, ಮಲ್ಲೇಶ್ವರದ ಹುಡುಗಿಗೆ ವೈಟ್ ಫೀಲ್ಡಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಅಂತಂದರೆ ನನ್ನ ಖುಷಿ ಅಪಾರವಾಗಿತ್ತು. ಟ್ರಸ್ಟ್ ಮೀ, ಅಷ್ಟು ಖುಷಿ ಆಯಿತು ನನಗೆ. ಆ್ಯಂಡ್ ಅವ್ರ ಮಗುಗೆ ಹೇಳ್ತಾ ಇದ್ರು ದಟ್ ನೀನು ವೀಡಿಯೋದಲ್ಲೆಲ್ಲ ನೋಡಿ ನಗ್ತಾ ಇರ್ತೀಯಲ್ಲ, ಅಕ್ಕಂಗೆ ಅವ್ರಮ್ಮ ಬೈದರು ಅಂತ ನಗ್ತಾ ಇರ್ತೀಯಲ್ಲ, ಇದೇ ಅಕ್ಕ ನೋಡು ಅಂತ. ನಾನು ಅವನ್ನ ಕೇಳ್ತಾ ಇದ್ದೆ, ನೀನನ್ನು ನೋಡಿದ್ಯಾ, ಮೊಬೈಲಲ್ಲೆಲ್ಲ ನೋಡಿದ್ಯಾ ಅಂತ. ಇಟ್ ವಾಸ್ ಲೈಕ್ ಯಾರು ನೀವು ಅನ್ನೋ ಥರ ನೋಡ್ತಿದ್ದೆ. ಓಕೆ, ನಾಟ್ ಬ್ಯಾಡ್, ಪರವಾಗಿಲ್ಲ. ಅವನಿಗೆ ಗುರ್ತಿಡಿಯೋಕ್ಕೆ ಕಷ್ಟ ಆಯಿತು ಅಥವಾ ಮಾತಾಡ್ಸೋಕ್ಕೆ ನಾಚಿಕೆ ಆಯಿತೋ ಗೊತ್ತಿಲ್ಲ. ಬಟ್ ಹಿ ವಾಸ್ ವೆರಿ 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 ಕ್ಯೂಟ್. ಅದಾದಮೇಲೆ ಅವ್ರ ಜೊತೆ ಫೋಟೋ ತೊಗೊಂಡು, ಆ್ಯಂಡ್ ಅವ್ರ ಹೆಸರು ತೇಜಸ್ವಿನಿ ಅಂತ. ತೇಜಸ್ವಿನಿ ಅವರೇ, ಇಫ್ ಯು ಆರ್ ವಾಚಿಂಗ್ ದಿಸ್ ವ್ಲಾಗ್, ಥ್ಯಾಂಕ್ ಯು ಸೊ ಮಚ್ ಬಂದು ಮಾತಾಡ್ಸಿದ್ದಕ್ಕೆ. ನಂಗೆ ತುಂಬಾ ಖುಷಿ ಆಯಿತು ವೈಟ್ ಫೀಲ್ಡಲ್ಲಿ ಬಂದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರಲ್ಲ ಅಂತ. ಅದಾದಮೇಲೆ ಇವಾಗ ತಿಂಡಿ ತಿನ್ನೋ ಕಾರ್ಯಕ್ರಮ, ಹೊಟ್ಟೆ ಪೂಜೆ ಮಾಡ್ಕೊಳ್ಳೋ ಕಾರ್ಯಕ್ರಮ. ನಾವು ಫಸ್ಟ್ ತಿಂದಿದ್ದು ಬಜ್ಜಿ. ಆ್ಯಂಡ್ ಅವಾಗ ತಾನೇ ಇವೆಂಟ್ ಸ್ಟಾರ್ಟ್ ಆಗಿದ್ದರಿಂದ ಬಿಸಿ ಬಿಸಿ ಬಜ್ಜಿ ಫಸ್ಟ್ ರೌಂಡ್ ಹಾಕ್ತಾಯಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಟೇಸ್ಟಿ. ವೆದರ್ ಬೇರೆ ಸ್ವಲ್ಪ ಗ್ಲೂಮಿಯಾಗೇ ಇತ್ತು ಅಲ್ಲಿ. ಯಾವಾಗ ಬೇಕಾದ್ರೂ ಮಳೆ ಬರುತ್ತೆ ಅನ್ನೋ ಥರ ಇತ್ತು. ಆ್ಯಂಡ್ ಆ ವೆದರ್ಗೂ ಅದಕ್ಕೂ ಸಖತ್ತಾಗಿತ್ತು. ನೆಕ್ಸ್ಟ್ ಹೋಗಿದ್ದು ಮಸಾಲೆ ಪುರಿಗೆ. ಅದೇನೋ ನನಗೆ ಮಸಾಲೆ ಪುರಿ ತುಂಬ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ದ ಹೋಲ್ ಮಸಾಲೆ ವಾಸ್ ಸಮಥಿಂಗ್ ಡಿಫ್ರೆಂಟ್. ಅದಾದಮೇಲೆ ಬೇಲ್ಪುರಿನ ಸ್ವಲ್ಪ ಜಾಸ್ತಿ ಹುಳಿ ಮಾಡಿಬಿಟ್ಟಿದ್ರು. ಸರಿ ಮಸಾಲೆ ಹಾಕ್ಸ್ಕೊಳ್ಳೋಣ ಅಂತ ಹೋದರೆ ಆ ಮಸಾಲೆಗೂ ಅದಕ್ಕೂ ಒಂಚೂರು ಸೆಟ್ ಆಗ್ತಾ ಇರಲಿಲ್ಲ. ಈ ಮಟನ್ ಸಾಂಬಾರೆಲ್ಲ ಮಾಡಿದ್ರೆ ಯಾವ ಥರ ಮಸಾಲೆ ಬರುತ್ತೋ ಅದೊಂಥರ ಆ ಥರ ಮಸಾಲೆ ಇತ್ತು. ಐ ಡೋಂಟ್ ನೋ ಈ ಡಿಸ್ಕ್ರಿಪ್ಷನ್ ಕರೆಕ್ಟಾಗಿರುತ್ತಾ ಅಂತ. ಬಟ್ ದೆನ್ ಆ ಥರ ಮಸಾಲೆ ಇತ್ತು. ಅದಾದಮೇಲೆ ಟ್ವಿಸ್ಟಾಟೋ ತೊಗೊಂಡ್ವಿ. ಒಂದೇ ತೊಗೊಂಡು ನಾವೆಲ್ಲ ಶೇರ್ ಮಾಡ್ತಿದ್ವಿ. ಆ್ಯಂಡ್ ಅದಾದಮೇಲೆ ಐಸ್ ಗೋಲಾ ತಿಂದೆ ನಾನು. ಆಲ್ರೆಡಿ ನನ್ನ ಗಂಟಲು ಪೂರ್ತಿ ಹೋಗಿದೆ. ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಅದರಲ್ಲಿ ನಾನು ಹೋಗಿ ಐಸ್ ಗೋಲಾ ತಿಂದೆ. ಸ್ವಲ್ಪ ಬೈಸ್ಕೊಂಡೆ ನಮ್ಮ ಮಮ್ಮಿ ಹತ್ರ. ಬಟ್ ವರ್ತ್ ಇಟ್, ಟೇಸ್ಟ್ ವಾಸ್ ಗುಡ್. ಸೊ ಬೈಗುಳ ವಾಸ್ ವರ್ತ್ ಇಟ್. ನಾನು ಸ್ನೇಹ ಇಬ್ಬರು ಟ್ರೈ ಮಾಡಿದ್ವಿ. ಆ್ಯಂಡ್ ಸ್ನೇಹ ಕೂಡ ಕಾಲಘಟ್ಟ ತೊಗೊಂಡಿದ್ಲು, ನಾನು ಕಾಲಘಟ್ಟ ತೊಗೊಂಡಿದ್ದೆ. ಆ್ಯಂಡ್ ಲಾಸ್ಟಲ್ಲಿ ಪಾನಿಪುರಿ ಜೊತೆಗೆ ಮುಗಿಸಿದ್ವಿ. ಆ್ಯಂಡ್ ಎಕ್ಸಿಟ್ ಆಗ್ತಾ ಆಗ್ತಾ ಒಂದು ಮಿಠಾಯಿ ಕಾಣಿಸ್ತು ನಮಗೆ. ಇದೇನು ಮಿಠಾಯಿ ಅಂತ ನೀವು ನನಗೆ ಕಮೆಂಟ್ಸಲ್ಲಿ ಹೇಳಿ ನೋಡೋಣ. ಅದಾದಮೇಲೆ ನಮಗೆ ಕಾನ್ಸೆಪ್ಟ್ ರೀಲ್ ಶೂಟ್ ಮಾಡೋದಿತ್ತು. ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ನಾವು ಶೂಟ್ ಮಾಡಬೇಕಾದ್ರೆ ಸ್ನೇಹನ್ ಸ್ಪೆಷಲ್ ಟ್ಯಾಲೆಂಟ್ ಒಂದು ಬೆಳಕಿಗೆ ಬಂದಿದೆ. ಅದೇನಂತ ನೀವೇ ನೋಡಿ. ಏಪ್ರಿಲ್ ಆದ್ಮೇಲೆ ಏನ್ ಬಂತಮ್ಮ? ಏಪ್ರಿಲ್ ಆದ್ಮೇಲೆ ಯಾವ ಬಂತು? ಏನು ಪೀಕಾಕ? ಅಷ್ಟರಲ್ಲೇ ಇನ್ನೇನು ಎಲ್ಲರೂ ಹೊರಡ್ತಾ ಇದ್ದಾರೆ. ಹ್ಯಾಂಪರ್ ಇಸ್ಕೊಬೇಡೋಣ ಅಂತ ಬಂದ್ವಿ. ಇಲ್ಲಿ ನಾವು ಯಾರೇ ಹ್ಯಾಂಪರ್ ಇಸ್ಕೊಂಡ್ರು ಅವ್ರು ಥ್ಯಾಂಕ್ ಯು ಹೇಳ್ದಾಗ ನಾವು ವಾಪಸ್ ಥ್ಯಾಂಕ್ ಯೂನೇ ಹೇಳ್ತಾ ಇದ್ದೀವಿ. ಸೊ ಸ್ನೇಹದೇನು ರೆಕಾರ್ಡ್ ಮಾಡಿ ನೋಡೋಣ ಅವಳೇನಂತಾಳೆ ಅಂತ ಇವಾಗ ನಾವು ಸೀಕ್ರೆಟಾಗಿ ರೆಕಾರ್ಡ್ ಮಾಡ್ತಾ ಇದ್ದೀವಿ. ನೀವೇ ಕೇಳಿಸ್ಕೊಳ್ಳಿ ಅವಳು ಏನು ಹೇಳ್ತಾಳೆ ಅಂತ. ನಂಗೆ ಪಿಂಕ್ ಮೋಸ. ಥ್ಯಾಂಕ್ ಯು. ಏನಾಯ್ತು? ಅವರು ಹ್ಯಾಂಪರ್ ಕೊಡ್ಬೇಕಾದ್ರೆ ನಾನು ಗಗನ್ ಇಬ್ರು ಥ್ಯಾಂಕ್ ಯು ಅಂದ್ವಿ. ಸೊ ನಾವು ಅನ್ಕೊಂಡ್ವಿ ಇದೊಂದು ವ್ಲಾಗ್ ಹಾಕ್ಬೇಕಲ್ವ ಅಂತ. ಬಟ್ ನೋಡೋಣ ಸ್ನೇಹ ಏನ್ ಹೇಳ್ತಾಳೆ ಅಂತ ಅನ್ಕೊಂಡ್ರೆ ನೋಡಿದ್ರೆ ಅವಳು ಥ್ಯಾಂಕ್ ಯು ಅಂದ್ಬಿಟ್ಲು. ಅವಳು ಥ್ಯಾಂಕ್ ಯು ಅಂದ್ಬಿಟ್ಲು. ಪೆನ್ನಿಲ್ಲ, ಒಳ್ಳೆ ಲೇಬಲ್ 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 ಇಲ್ಲಿ. ನಾನು ನಿಮ್ಗೆ ಹೆಂಗಿದ್ರು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಹ್ಯಾಂಪರ್. ಬಟ್ ಇವಾಗ ಜಸ್ಟ್ ನಾವು ಏನು ಎಕ್ಸೈಟೆಡ್ ಆಗ್ಬಿಟ್ಟು ಹೀರೋ ಪೆನ್ ಇದೆಯಾ, ಪೆನ್ಸಿಲ್ ಇದೆಯಾ ಎಲ್ಲ ನೋಡ್ಕೊಳ್ತಾ ಇದೀವಿ. ನಂದಿಲ್ಲ, ಪೆನ್ ಇಲ್ಲ ನೋಡು. ಹೀರೋ ನಾವು ಇನ್ನೊಂದು ಇದ್ರಲ್ಲಿ ಇದೊಂದು ಬಿಗ್ ಬಬಲ್ ತೋರ್ಸೋಣ. ನಿಂದೆ ಮತ್ತೆ ಪೆನ್ ಕಳ್ಳ ಎಲ್ಲಮ್ಮ ಬಿಗ್ ಬಬಲ್ ಇಲ್ಲಿದೆ 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 ಎಲ್ಲ ಕೋಲಾ. ಇದು ಕಿಸ್ಮಿ ಉಗುಲಿಯ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ನಾವ್ ಅಷ್ಟೇ ಮೈಕ್ ಹಾಕಿದೀವಿ. ಇದೇನ್ ಗೊತ್ತಾ, ನೀನೊಂದ್ ಇಟ್ಕೋ. ಬಿಂದು ಹೊಸದಾಗಿ ಬೂಮರ್ ಬಂದಿದೆ, ನಿಂಗ್ ಗೊತ್ತಾ? ನಂಗೆ ಗೊತ್ತಿಲ್ಲ. ಇದೆ ನೋಡು, ಬಿಗ್ ಬಬೂಲ್ ಅಂತ ಕೊಡು.
ನನ್ಗೆ ಫಾರ್ ದ ವೆರಿ ಫಸ್ಟ್ ಟೈಮ್ ಸ್ನೇಹ ಕಾನ್ಸೆಪ್ಟ್ ವಿಡಿಯೋ ಮಾಡ್ತಾವಳೆ. ಆಂಟಿ ಸಪೋರ್ಟ್ ಮಾಡ್ತವ್ರೆ. ನಾನೀಗ BTS ತೋರಿಸ್ತಾ ಇದ್ದೀನಿ ನಿಮ್ಗೆ. ಆಂಟಿದು ಇದು ಬರ್ಲಿ ಕಣೋ ಡ್ರೆಸ್ಸು ಹಿಂಗ್ ಮಾಡಕ್ಕೆ. ಓಕೆ 3 2 1 ಗೋ. ಓಕೆ 3 2 1 ಗೋ. ಅಯ್ಯೋ ಇವಳದೊಂದು ಕಾಫಿ ಪೇಂಟ್ ಅಯ್ಯೋ ನಾನು ಮಾಡಲ್ಲ ಇವಾಗ. ಇವಾಗ ತಾನೇ ನಾವು ಮೇಳ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಚೆನ್ನಾಗಿ ತಿಂದು ಡ್ಯಾನ್ಸ್ ಮಾಡಿದೀವಿ. 2 ಡಿಫ್ರೆಂಟ್ ರೀಲ್ಸ್ ಮಾಡಿದೀವಿ. ಒಂದು ಸ್ನೇಹನ್ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ಇನ್ನೊಂದು ನನ್ನ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಇಬ್ಬರದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮಾಡಿ. ಆ್ಯಂಡ್ ನಮಗೆ ಒಂದು ಹ್ಯಾಂಪರ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಯೂಸ್ ಮಾಡ್ತಾ ಇದ್ದಂಥ ಎಲ್ಲ 90s ರಿಲೇಟೆಡ್ ತಿನ್ನೋದು, ಪೆನ್ಸಿಲು, ಎರೇಸರು, ಕಮ್ ಅನ್ನೋ ಎರೇಸರು ಎಲ್ಲನೂ ಇದೆ. ಬಟ್ ನಾವು ಅಮ್ಮಂದ್ರು ನೋಡಿ ಸ್ವಲ್ಪ ಸೋತ್ ಮೋರೆ ಹಾಕೊಂಡ್ಬಿಟ್ಟಿದ್ದಾರೆ. ಬೇಜಾರಾಗಿ ಇದು ನಂಗೆ ಬಂದಿರೋ ಹ್ಯಾಂಪರ್ ನಂದೆಲ್ಲ ಗಗಂದು, ಬಟ್ ಸಿಮಿಲರ್ಲಿ ಇದೆ ನಂದು. ಪಿಂಕ್ ನಾಟ್ ಕೂಲ್. ಬಟ್ ಎನಿವೇಸ್ ಇದ್ರಲ್ಲಿ ಏನಿದೆ ಅಂತ ನಾನು ಮನೆಗೆ ಹೋಗಿ ತೋರಿಸ್ತಾ ಇದ್ದೀನಿ. ಮನೆಗೆ ಹೋಗಿ ತೋರಿಸ್ತೀನಿ. ಆ್ಯಂಡ್ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ಇಲ್ಲಿಂದ ನಾವು ನಮ್ಮೂರು ದೇಶಾಂತರ ಇದೆ, ನಮ್ಮೂರು ಮಲ್ಲೇಶ್ವರ, ಅಲ್ಲಿಗೆ ಹೋಗ್ಬೇಕು. ಈ ಏರಿಯಾಗೆ ಬಂದು ಹಂಗೆ ಅನ್ಸುತ್ತೆ, ಯಾಕಂದ್ರೆ ತುಂಬಾ ದೂರ ಟ್ರಾವೆಲ್ ಮಾಡ್ಬಿಟ್ಟಿದ್ದೀವಿ. ಬಂದು ಆಟೋದಲ್ಲಿ ಬಂದಿದ್ದೀವಿ. ಮತ್ತೆ ಇವಾಗ ತಿರ್ಗಾ ಕ್ಯಾಬಲ್ಲಿ ಹೋಗಿ, ತಿರ್ಗಾ ಮೆಟ್ರೋಲ್ಲಿ ಹೋಗಿ, ತಿರ್ಗಾ ಆಟೋದಲ್ಲಿ ಹೋಗ್ಬೇಕು. ಡೆಸ್ಟಿನೇಷನ್ ತುಂಬಾ ಚೆನ್ನಾಗಿದೆ, ಟ್ರಾವೆಲ್ ಚೆನ್ನಾಗಿಲ್ಲ. ಬಿಂದು ಅವರೇ ಪ್ಲಾನ್ ಇತ್ತಲ್ಲ ಅಲ್ಲಿಗೆ ಹೋಗಿ. ಓಡಿಸ್ಬಿಡ್ತಾರೆ ಅನ್ಸುತ್ತೆ. ಯಾರು ಹೋಗಿದ್ರು? ಆಂಟಿ ಟ್ರೋಲ್ ಮಾಡ್ತಾರೆ. ಟ್ರೋಲ್ ಆಗುತ್ತೆ. ಅವಾಗಲೇ ಅವ್ರು ಹೋಗಿ ಅಂದ್ರು ಆಂಟಿ. ಅವ್ರು ಸರ್ಕಾಸ್ಟಿಕ್ ಆಗಿ ಹೇಳಿದ್ ಮೋಸ್ಟ್ಲಿ. ಇಲ್ಲ ಹೋಗಿ ಇಲ್ಲಿಂದ ಸಾಕ್ಬಿಡಿ. ನೆಕ್ಸ್ಟ್ ಅವ್ರು ನಮ್ಮ ಮರ್ಯಾದೆ ತೆಗಿಯೋರ್ಗು ನೀನು ಹಿಡ್ಕೊಂಡೆ ಪೂಜೆ ಮಾರಂತ ಹೇಳಿ ಓದಿಸ್ಕೊಬೇಕು. ಅವ್ರು ನೋಡಿ ನಮ್ಮ ಬಿಟ್ಟು ಹೋಗ್ತಾವ್ರ. ಅವರು ಹಂಗೇನಿಲ್ಲ, ಆಟೋ ಸಿಕ್ಕಿದೆ ಅದಕ್ಕೆ. ನೆಕ್ಸ್ಟ್ ನಮ್ಮ ಆಟೋ ಸಿಕ್ಕಿದೆ ಅದರಲ್ಲಿ ನೋಡಿ ಗೈಸ್. ಪಾಪ ನಮ್ಗೆ ಕಾಯ್ಕೊಂಡು ಹೆಂಗೆ ಕೂತವ್ರೆ 3 ಜನನು. ಅಯ್ಯಯ್ಯೋ ಅಯ್ಯೋ ಅನಿಸ್ತಾ ಇದೆ. ತೆಗಿತಾ ಇದೀನಲ್ಲ. ಹಾ ಎಲ್ಲ ಸಂಡೆ ಸಾಯಂಕಾಲ ನಮ್ಮ ಆಂಟಿ, ನಮ್ಮ ಊರಲ್ಲಿ ಆಂಟಿ ಇದಾರಲ್ಲ, ಅವ್ರು ಪ್ರತಿ ಸಲ ನಾವು ಹೋಗಕ್ಕೆ ಮುಂಚೆ ಹಾಲ್ಕವ ತೆಗ್ದಿಟ್ಟಿರ್ತಾರೆ. ಅವ್ರು ಮಾರ್ಕೆಟ್ಗೆ ಹೋದಾಗೆಲ್ಲ ತಂದಿಟ್ಟಿರ್ತಾರೆ. ಮಮ್ಮಿ ಹೋದಾಗ ಕೊಟ್ಟು ಕಳಿಸ್ತಾರೆ. ಆ್ಯಂಡ್ ಫೈನಲಿ ವಿ ಹ್ಯಾವ್ ರೀಚ್ ದ ಮೆಟ್ರೋ ಸ್ಟೇಷನ್. ಮಧ್ಯಾಹ್ನ ಬಂದಿದ್ದು ನಾವು ಒಂದು ಗಂಟೆ ಅನಿಸುತ್ತೆ, 12:30 1 ಗಂಟೆ ಅನಿಸುತ್ತೆ. ಇವಾಗ ಒಂದು 5:30 ಹಂಗೆ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಮೆಟ್ರೋ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಒಂದು 100 ಸಲ ನಿಲ್ಲಿಸಿ ಹೋಗ್ತಾ ಇದೆ. ಎಲ್ಲ ಕಡೆ ಸ್ಟಾಪ್ ಕೊಡ್ತಾ ಇದೆ. ಅಷ್ಟು ಸಲ ನಿಲ್ಲಿಸಿ ಹೋಯಿತು. 5:15 ರೀಚ್ ಆಗಬೇಕಾಗಿತ್ತು. ನಾವು 6 ಗಂಟೆಗೆ ರೀಚ್ ಆಗಿದ್ದೀವಿ. ಅಲ್ಲಿ ಅಪಾಲಜೀಸ್ ಫಾರ್ ದ ಡಿಲೇ ಅಂತೆಲ್ಲ ಹಾಕ್ತಾಯಿದ್ರು. ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಹೋದೆ, ಆಗಲಿಲ್ಲ. ನಾನು ಲಾಸ್ಟ್ ಟೈಮ್ ಆವಾಗಲೇ ಬರಬೇಕಾದ್ರೆ ಮೆಟ್ರೋದಲ್ಲಿ ಒಂದು ವಿಡಿಯೋನೂ ತೆಗ್ದಿಲ್ಲ. ಅದಕ್ಕೆ ನಮ್ಮ ಮಮ್ಮಿ ಗಗನ್ ಹತ್ರ ಕಂಪ್ಲೇಂಟ್ ಮಾಡ್ತಾಯಿದ್ರು. ದಟ್ ಇವ್ರು ವ್ಲಾಗೇ ಮಾಡಲ್ಲ, ನಾನು ಹೇಳಿದ್ರು ವ್ಲಾಗ್ ಮಾಡಲ್ಲ ಅಂತೇಳಿ ಹಂಗೆ ಹಿಂಗೆ ಅಂತ. ಸೊ ಅದಕ್ಕೆ ಅವನು ಈ ಸಲ ನನ್ನ ಫೋನ್ನ ನಾವು ಮೆಟ್ರೋ ಸ್ಟೇಷನ್ ಎಂಟರ್ ಆಗಿದ ತಕ್ಷಣ ನನ್ನ ಫೋನ್ ಇಸ್ಕೊಂಬಿಟ್ಟ. ಇದೆಲ್ಲ ಅವನೇ ವ್ಲಾಗ್ ಮಾಡಿರೋದು. ಸೊ ಐ ಆಮ್ ಜಸ್ಟ್ ಕೀಪಿಂಗ್ ಇಟ್ ರಾ, ಯಾಕಂದರೆ ಅವ್ನಿಗೆ ಗೊತ್ತಿರುತ್ತೆ ಅವ್ನು ಯಾವ್ದು ರೆಕಾರ್ಡ್ ಮಾಡಿದ್ದಾನೆ ಅಂತ. ಆ್ಯಂಡ್ ಹಿ ವಿಲ್ ನೋ ದಟ್ ನಾನು ಡಿಲೀಟ್ ಮಾಡಿದ್ದೀನಿ ಅಂತ. ಆಮೇಲೆ ಯಾಕೆ ಡಿಲೀಟ್ ಮಾಡಿದ್ರಿ ಅಂತಾನೆ, ಅದಕ್ಕೆ ಅಲ್ಲೇ ಕಟ್ ಮಾಡ್ತೀರಾ, ಹಾಕ್ತೀರಾ ತಾನೆ? ಸ್ನೇಹ ಮತ್ತೆ ಬಿಂದು, ಕ್ಯಾಮ್ರಾಮನ್ ಗಗನ್ ಜೊತೆ. ಓಕೆ, ಬ್ಯಾಂಗ್ಳೂರ್ ಮೆಟ್ರೋ ಸ್ನೇಹ ಜೊತೆಗೆ ಬಿಂದು, ಕ್ಯಾಮ್ರಾಮನ್ ಗಗನ್ ಜೊತೆ ಸೈನಿಂಗ್ ಆಫ್. ಆ್ಯಂಡ್ ಯಾ ವಿ ಹ್ಯಾವ್ ಫೈನಲಿ ರೀಚ್ಡ್ ಮೆಜೆಸ್ಟಿಕ್. ಇಲ್ಲಿಂದ ಸ್ನೇಹ ಬೇರೆ ಟ್ರೈನು, ನಾವು ಬೇರೆ ಟ್ರೈನ್. ಬಿಂದು ಅವರು ನಮ್ಮನ್ನ ಲೀಡ್ ಮಾಡ್ತಾ ಇದ್ದಾರೆ. ಬೆಸ್ಟ್ ಫ್ರೆಂಡ್ಸ್, ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್, ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್. ಬೆಸ್ಟ್ ಫ್ರೆಂಡ್ಸ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ಸ್. ಏನಕ್ಕೆ ಜರ್ಕೊಡಿತಾಯ್ತು ಅಂತ ಗೊತ್ತಾಗ್ತಾ ಇದೆ. ಇಷ್ಟು ಜನ ಇದ್ರೆ ಜರ್ಕೊಡಿದಲ್ಲ ಇನ್ನೇನು ಗಾಡಿ.
ಗೊತ್ತಿಲ್ಲ ನೆಕ್ಸ್ಟ್. ಅಯ್ಯೋ ಬಾಯ್ ಬಾಯ್ ಬಾಯ್. ಈ ಲವ್ನ ನಂಗೆ ನೋಡೋಕ್ಕಾಗಲ್ಲ. ಲಿಟ್ರಲಿ ನಮ್ಮ ಅಮ್ಮನೂ ಗಗನು ಲಾಸ್ಟ್ ಆ್ಯಂಡ್ ಫೌಂಡ್ ಮದರ್ ಆ್ಯಂಡ್ ಸನ್ ಡುವೋ ಅನಿಸುತ್ತೆ. ಬಟ್ ಈ ವ್ಲಾಗಿಗೆ ಇಷ್ಟೇ, ತುಂಬ ದೊಡ್ಡದಾಗೋಯ್ತು. ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮಗೆ ತೋರಿಸ್ತೀನಿ ಹ್ಯಾಂಪರಲ್ಲಿ ಏನೇನು ಬಂದಿತ್ತು ಅಂತ, ಸೊ ದಟ್ ವಿ ಕುಡ್ ರಿಲೀವ್ ಅವರ್ ಚೈಲ್ಡ್ಹುಡ್ ಟುಗೆದರ್. ಓಕೆನಾ? ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಬಾಯ್. ಹಾಗೆ ಹೋಗ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.